ನೋಡಯ್ಯ, ನಿನ್ನ ಮನೇಲಿ ಎಮ್ಮೆ ಹಸು ಇದೆ ಇಲ್ಲ ಅನ್ನೋದು ಬ್ಯಾಂಕ್ನವ್ರಿಗೆ ಏನಾದ್ರು ಗೊತ್ತಾ? ಒಂದ್ ವೇಳೆ ಇನ್ಸ್ಪೆಕ್ಷನ್ ಏನಾದ್ರು ಬರ್ತಾರೆ ಅಂದ್ರೆ ನನಗ್ ಗೊತ್ತಾಗುತ್ತೆ. ನಾನ್ ನಿನ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಬೀದಿಲ್ ಮೇಯ್ತಿರೋ ಎಮ್ಮೆ ಹಸು ತಂದು ಮನೆ ಮುಂದೆ ಕಟ್ಟಾಕು. ಇದೇ ನನ್ನ ಎಮ್ಮೆ ಹಸು ಅಂತ ತೋರ್ಸು. ನಿಜ ಬಾಯ್ಬಿಟ್ಟು ಹೇಳೋಕೆ ಅವು ಮೂಕ ಪ್ರಾಣಿಗಳು. ಡೋಂಟ್ ವರಿ, 30,000 ರೂಪಾಯಿ ಸ್ಯಾಂಕ್ಷನ್ ಮಾಡಿಸ್ತೀನಿ. 50-50 15,000 ರೂಪಾಯಿ ತಗೊಂಡು ಮಜಾ ಮಾಡು. ಹೇಗೆ ಸರ್? ಸಾಲ ಮೇಳ ಅನ್ನೋ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿನ ಹೀಗೆ ನುಂಗ್ತಾ ಇದಾರೆ ಅನ್ನಿ. ಸರ್ಕಾರದ ಹಣ ತಾನೆ, ನಿನ್ ಗಂಟೆನಲ್ವಲ್ಲ. ಮೊದ್ಲು 2,000 ರೂಪಾಯಿ ತೆಗಿ. ಸರಿ ಸರ್. ಸಾಯಂಕಾಲ ಮನೆ ಕಡೆ ಬಾ, ಸ್ಕಾಚ್ ಓಪನ್ ಮಾಡ್ತೀನಿ. ಸ್ಕಾಚಾ? ಬರ್ತೀನಿ ಸರ್, ಖಂಡಿತ ಬರ್ತೀನಿ ಸರ್. ಮಿಸ್ಟರ್ ಸುಧೀರ್, ಎಸ್ ಮೇಡಮ್. ನಿನ್ನ ಕೆಲಸದಿಂದ ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ನನ್ನನ್ನು ಯಾಕೆ? ಸಾಲ ಮೇಳದ ಬಗ್ಗೆ ಜನರನ್ನ ತಪ್ಪು ದಾರಿಗೆ ಎಳೆದು ನೀನ್ ಲಂಚ ತಗೋತಾ ಇರೋದಕ್ಕೆ, ಪ್ರತಿ 100 ರೂಪಾಯಿ ಕಂತೆಲು ಒಂದೊಂದು ನೋಟನ್ನ ಕದಿತಿರೋದಕ್ಕೆ, ಬ್ಯಾಂಕ್ ಬರೋ ಲೇಡಿ ಕಸ್ಟಮರ್ಸ್ ಹತ್ರ ಅಸಭ್ಯವಾಗಿ ವರ್ತಿಸ್ತಿರೋದಕ್ಕೆ, ನಿನ್ ಮೇಲೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ನಡೆಸಿ ಅದು ಪ್ರೂವ್ ಆಗಿರೋದ್ರಿಂದಾನೇ ನಿನ್ನ ಸಸ್ಪೆಂಡ್ ಮಾಡೋಕೆ ನನಗೆ ಅಧಿಕಾರ ಕೊಟ್ಟಿದ್ದಾರೆ. ನಿನ್ನಿಂದ ಬ್ಯಾಂಕ್ ಮರ್ಯಾದೆನೇ ಹಾಳಾಗಿ ಹೋಗ್ತಿದೆ. ಮೇಡಮ್, ಯು ಶಟ್ ಅಪ್ ಅಂಡ್ ಗೆಟ್ ಔಟ್. ಮರ್ಯಾದೆಯಾಗಿ ಹೋದ್ರೆ ಸರಿ, ಇಲ್ಲ ಪೊಲೀಸ್ ಕರೆಸಿ ಲಾಕಪ್ ಹಾಕ್ಸ್ಬೇಕಾಗುತ್ತೆ. ಗೆಟ್ ಔಟ್. ಕೆಲಸ ಹೋಯ್ತು ತಾನೆ, ಹೋಗ್ಲಿ ಬಿಡು. ಅದಕ್ಕೆ ಯಾಕೆ ನೀನು ವರಿ ಮಾಡೋದು? ಕೆಲ್ಸ ಹೋಯ್ತಲ್ಲ ಅಂತ ವರಿ ಮಾಡ್ತಿಲ್ಲಮ್ಮ ನಾನು. ಆದ್ರೆ ಇಷ್ಟು ಅವಮಾನ ಆಯ್ತಲ್ಲ ಅಂತ ಮನಸ್ಸು ತುಂಬಾ ನೋವಾಗ್ತಿದೆ. ಅದೇನೋ ಜಗ್ಗು, ಚಿಕ್ಕನಿಲ್ಲೂ ಹೆಂಗಸರು ನಂಗೂ ಆಗ ಬರ್ಲೇ ಇಲ್ಲ. ಚಿಕ್ಕವನಾಗಿದ್ದಾಗ ಸ್ಕೂಲಿಗೆ ಚಕ್ಕರ್ ಹೊಡೆದು ಇಸ್ಪೀಟ್ ಆಡ್ದೆ ಅಂತ ನಮ್ ಚಿಕ್ಕಮ್ಮ ನನ್ನ ಮನೆ ಬಿಟ್ಟು ಓಡಿಸಿದ್ಲು. ದೊಡ್ಡವನಾದ್ಮೇಲೆ ನಿನ್ ತಂಗಿ ಸೌಮ್ಯನ್ ಮದುವೆ ಆಗ್ಬೇಕು ಅಂತ ತುಂಬಾ ಆಸೆ ಪಟ್ಟೆ. ಅದಕ್ಕೆ ನಿಮ್ಮಮ್ಮ ಕಲ್ಲು ಹಾಕಿದ್ಲು. ಆರಾಮಾಗಿ ಕೆಲಸ ಮಾಡ್ಕೊಂಡು ಜೀವನ ಮಾಡೋಣ ಅಂದ್ರೆ ಇವಳನ್ನ ಸಸ್ಪೆಂಡ್ ಮಾಡಿದ್ಲು. ನನಗ್ ಬರ್ತಿರೋ ಕೋಪಕ್ಕೆ ಅವಳು ಕುತ್ತಿಗೆ ಸಾಯಿಸ್ಬೇಕು ಅಂತ. ಅಯ್ಯೋ, ನೀನೇನಾದ್ರೂ ಹಂಗ್ ಮಾಡಿದ್ರೆ ಸಾಯೋವರೆಗೂ ಜೈಲ್ನಲ್ಲಿ ಇರ್ಬೇಕಾಗತ್ತೆ ಅಷ್ಟೇ. ನೀನು ಬದುಕಕ್ ಒಂದ್ ದಾರಿ ಬೇಕು. ಅದಕ್ಕೆ ನಾನೊಂದು ಏರ್ಪಾಟ್ ಮಾಡ್ತೀನಿ. ನಮ್ಮ ಅಪ್ಪನ ಗೊತ್ತಿರೋ ಒಬ್ಬ ಸೇಟು ಇದ್ದಾನೆ. ಅವನಿಗೆ ಏನಾದ್ರೂ ಗೋಲ್ಮಾಲ್ ಮಾಡಿ ನಿನಗೆ ಒಂದು 25,000 ರೂಪಾಯಿ ಸಾಲ ಕೊಡಿಸ್ತೀನಿ. ನಿಜವಾಗ್ಲೂ? ಡೆಫಿನೆಟ್ ಆಗಿ. ಅದನ್ನ ಇಟ್ಕೊಂಡು ಏನಾದ್ರು ಬಿಸ್ನೆಸ್ ಮಾಡಯ್ಯಾ. ಥ್ಯಾಂಕ್ ಯು ವೆರಿ ಮಚ್. ಆಟೋ ಆಟೋ. ಸೌಮ್ಯ, ಓ ನೀವಾ? ಪ್ರಯಾಣ ಮಾಡಿ ತುಂಬಾ ದಾಹ ಆಗ್ತಿದೆ, ಕುಡಿಯೋಕ್ ಸ್ವಲ್ಪ ನೀರ್ ಕೊಡ್ತೀಯಮ್ಮ? ನಿಮಗ್ ನೀರ್ ಕೊಡ್ತಾ ಕೂತಿದ್ರೆ ಅಲ್ಲಿ ಸಿನಿಮಾ ಇಂಟರ್ವೆಲ್ ಬಿಟ್ಟಿರತ್ತ ಅಷ್ಟೇ. ನಿಮ್ಮಂಥವ್ರಿಗೋಸ್ಕರನೇ ರಸ್ತೆಲಿ ಬೋರ್ವೆಲ್ ತೆಗ್ಸಿದ್ದಾರೆ. ಕುಡ್ಕೊಂಡು ಹೋಗಿ. ನರ್ತಕಿ ರಾಕಿ ಹೋಗಪ್ಪ. ಅನ್ಪೂರ್ಣಮ್ನವ್ರೆ, ನೀವೇನಮ್ಮ ಇಲ್ಲಿ? ಇದೆ ನಮ್ಮನೆ, ಬನ್ನಿ ಬನ್ನಿಮ್ಮ. ಕೂತ್ಕೊಳ್ಳಿ. ಇದೇನಮ್ಮ ನೀವಿಲ್ಲಿದ್ದೀರಾ? ಉದ್ಯೋಗ ಮಾಡೋರು ಊರೂರ್ ಸುತ್ತೋದು ಮಾಮೂಲ್ ತಾನೆ. ಈಗ ಈ ಊರ್ನಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಇದೇನ್ ಪಾಪು ನಿಮ್ಮನೇಲಿದ್ದಾಳೆ? ಸ್ಕೂಲು ನಿದ್ರೆ 2 ಬಿಟ್ಟು ಉಳಿದಿರೋ ಟೈಮ್ ಪೂರ್ತಿ ನಮ್ಮಲ್ಲೇ ಇರ್ತಾಳೆ. ಪಾಪು, ನಿಮ್ಮ ಅಜ್ಜಿ ಬಂದಿದ್ದಾರೆ, ಮಾತಾಡ್ಸಲ್ವೇನಮ್ಮ? ಇವಳು ನಮ್ಮ ಅಜ್ಜಿ ಅಲ್ಲ, ತಿರ್ಪೆ ಅವಳು. ಪಾಪು, ಹಾಗೆಲ್ಲ ಹೇಳ್ಬಾರ್ದು. ಈ ರೀತಿ ಯಾರು ಹೇಳ್ಕೊಟ್ರು ನಿಂಗೆ? ಮಮ್ಮಿನೇ ಹೇಳಿದ್ರು. ಆಗಾಗ ಬಂದು ದುಡ್ಡು ಕೊಡು ಅಂತ ಡ್ಯಾಡಿನ ಪೀಡಿಸ್ತಾಳಂತೆ. ಅದಕ್ಕೆ ಮಮ್ಮಿ ತಿರ್ಪೆ ಅವಳು ಅಂತ ಹೇಳಿದ್ದು. ಇವ್ರು ನಿಮ್ ಡ್ಯಾಡಿ ತಾಯಿ, ಹಾಗೆಲ್ಲ ಹೇಳ್ಬಾರ್ದು. ಹೋಗ್ ಸಾರಿ ಕೇಳು. ಸಾರಿ ಅಜ್ಜಿ. ಪಾಪು, ಆಡ್ಕೊ ಹೋಗಮ್ಮ. ಕೊಡಿಮ್ಮ. ನಿಮ್ಗಿನ್ನೂ ಮದ್ವೆ ಆಗಿಲ್ವೇನಮ್ಮ? ಮಾಡ್ಕೊಳಲ್ಲ. ಯಾಕಮ್ಮ? ನಾನ್ ಮದ್ವೆ ಮಾಡ್ಕೋಬೇಕು ಅಂತಿದ್ದವ್ರ ಪಾಲಿಗೆ ದೇವತೆ ಆದ್ಮೇಲೆ ನಾನ್ ಮದ್ವೆ ಮಾಡ್ಕೊಂಡು ಸಂಸಾರ ಮಾಡೋಕ್ಕಾಗತ್ತೇನು? ಅದೇ ಅವನು ಮಾಡ್ಕೊಂಡ್ ತಪ್ಪು. ನಿಮ್ಗೂ ಕಷ್ಟ ಕೊಟ್ಟು ತಾನೂ ಕಷ್ಟ ಅನುಭವಿಸ್ತಾ ಇದ್ದಾನೆ. ಏನಂತ ಕಷ್ಟ ಅನುಭವಿಸ್ತಿರೋದು? ಹೆಂಡತಿ, ಮಗು, ಕೀರ್ತಿ, ಸಂಪಾದನೆ, ಸಂಸಾರ ಎಲ್ಲ ಇದೆ. ಅದು ಸಂಸಾರ ಅಲ್ಲಮ್ಮ,
ಸಮುದ್ರ ಅಪ್ಪಳಿಸೋ ಅಲೆಗಳಿಗೆ ಎದುರಾಗಿ ಈಜ್ತಾ ಇದ್ದಾನೆ. ಯಾವತ್ತ ಅಲೆಗಳಲ್ಲಿ ಮುಳುಗ್ ಹೋಗ್ತಾನೋ ಏನೋ ಅಂತ ಭಯವಾಗ್ತಾ ಇದೆ. ಏನ್ ಹೇಳ್ತಿದ್ದೀರಾ? ಹೌದಮ್ಮ, ಅವನ್ ಇಷ್ಟಪಟ್ಟು ಸಂತೋಷದಿಂದ ಈ ಮದ್ವೆ ಮಾಡ್ಕೊಂಡಿದ್ದಾನೆ ಅಂತ ತಿಳ್ಕೊಂಡಿದ್ದೀರಾ? ನಿಮ್ಮನ್ನ ತಿರಸ್ಕರಿಸಿ ತನ್ನ ಸುಖ ತಾನ್ ನೋಡ್ಕೋತಿದ್ದಾನೆ ಅಂತ ಅನ್ಕೊಂಡಿದ್ದೀರಾ? ಇಲ್ಲಮ್ಮ, ಇಲ್ಲ. ನಮ್ಮದು ಅವನ್ ತಂಗಿ ಮೇಲೆ ಜೀವನೇ ಇಟ್ಕೊಂಡಿರೋ ವಿಷಯ ನಿಮಗ್ ಗೊತ್ತೇ ಇದೆ. ಯಾವ ತಂಗಿಗೂ ಸಿಗದೆ ಇರೋ ಸುಖ ತನ್ನ ತಂಗಿಗೆ ಸಿಗ್ಬೇಕು ಅಂತ ಎಷ್ಟೋ ಅಕ್ಕರೆಯಿಂದ ಅವಳನ್ನ ನೋಡ್ಕೋತಾ ಇದ್ದ. ಅಣ್ಣ, ನೀನ್ ಇಷ್ಟು ನೀಟಾಗಿ ಜಡ ಹಾಕೋದನ್ನ ಯಾವ ಹುಡುಗಿ ಹತ್ರ ಕಲ್ತೇಣ? ದೇವಲೋಕದ ರಂಬೆ ಹತ್ರ ಸರಿಯಾಗಿ ಕೂತ್ಕೊಂತ ಹೇಳಿಲ್ಲ. ನೋಡಮ್ಮ, ಜಡ ಹಾಕೊಂಡ್ರೆ ಎಷ್ಟು ರಾಮಾಯಣ ಮಾಡ್ತಾನೆ. ಹಾಗೆ ಈಗ ನೋಡ್ಕೊ. ಆಹಾ ಅಣ್ಣ, ನೀನು ಮದ್ವೆ ಆಗೋ ಹುಡುಗಿಗೆ ಒಳ್ಳೆ ಚಾನ್ಸ್. ಹಂಗಿಸ್ತೀಯ? ಅಂತ ಪ್ರಾಣ ಸಮಾನವಾದ ತಂಗಿಗೆ ಒಂದ್ ದೊಡ್ಡ ಕಡೆ ವರ ನೋಡಿ ಮದ್ವೆ ಮಾಡ್ಬೇಕು ಅಂತ ಓಡಾಡ್ತಿದ್ದ. ಆದ್ರೆ ನನ್ ಮಗಳು ಶಾಂತಿ ಒಂದಿನ ತನ್ನ ಶೀಲ ಕೆಡಿಸ್ಕೊಂಡ್ ಮನೆಗ್ ಬಂದ್ಲು. ಎಂಥ ಮನೆ ಹಾಳು ಕೆಲಸ ಮಾಡ್ಕೊಂಡೆ ಚಂಡಾಳಿ. ನೀನ್ ಗರ್ಭಿಣಿ ಆಗಿರೋ ವಿಷಯ ನಿಮ್ಮ ಅಣ್ಣಂಗೆ ಏನಾದ್ರೂ ಗೊತ್ತಾದ್ರೆ ಅವ್ನು ಎಷ್ಟು ಸಂಕಟ ಪಡ್ತಾನೆ ಗೊತ್ತಾನೆ ನಿನಗೆ? ತಾಯಿಗಿಂತಲೂ ಹೆಚ್ಚಾಗಿ ಅವ್ನು ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ನಲ್ಲೇ. ತಿನ್ನೋದ್ರಲ್ಲಿ, ಹಾಕೊಳ್ಳೋ ಬಟ್ಟೆನಲ್ಲಿ, ಎಲ್ಲದ್ರಲ್ಲೂ ಮಿಗ್ಸಿ. ನನಗಂತೂ ಓದೋ ಭಾಗ್ಯ ಸಿಗ್ಲಿಲ್ಲ. ನನ್ ತಂಗಿನಾದ್ರೂ ಚೆನ್ನಾಗಿ ಓದ್ಲಿ ಅಂತ ಹಣನ ನೀರ್ ಸುರಿದು ನಿನ್ನ ಕಾಲೇಜಿಗೆ ಕಳಿಸಿದ್ರೆ, ನೀನು ತಲೆಯಲ್ಲಿ ವಿದ್ಯೆ ತುಂಬ್ಕೊಳ್ಳೋ ಬದಲು ಹೊಟ್ಟೆಲೆ ಪಾಪದ ಪಿಂಡ ತುಂಬ್ಕೊಂಡ್ ಬಂದಿದೆಯಲ್ಲೇ. ಹೇಳೆ, ಈ ನಿನ್ ದುರ್ಗತಿಗೆ ಯಾರ ಕಾರಣ ಹೇಳೆ? ಯಾರು ನಿನ್ ಮಾನ ದೋಚಿದ್ದು? ಆನಂದ್ರ ಮಗ ಜಗದೀಶ. ಅಯ್ಯಯ್ಯೋ, ಯಾಕಣ ಅಯ್ಯಯ್ಯೋ, ಏನಣ್ಣ ಹೆಂಗ್ ಹೊಡಿತಾ ಇದ್ಯಾ? ಅಯ್ಯಪ್ಪ, ಅಯ್ಯಯ್ಯೋ, ಅಯ್ಯಯ್ಯೋ. ಏ ಸ್ವಾಮಿ, ಏನ್ರಿ ನಿಮ್ಗೆ ದ್ರೋಹ ಮಾಡಿದೆ? ಯಾಕ್ರಿ ನಾಯಿ ಬಿಡ ಸಿಕ್ಕಾಪಟ್ಟೆ ಹೊಡೆಯೋದ್ ನೋಡಿ. ಅಯ್ಯೋ, ಕೈ ಹಾಕೊಂಡ್ಬಿಡಿದ್ರ? ಯಾಕೆ ಹೊಡಿತಿದ್ದೆ ನನ್ ಮಗನ್ನ? ನಾನು ಎಷ್ಟೋ ಜನ ಕೈಲಿ ಒದೆ ತಿಂದೆ, ಆದ್ರೆ ಒದೆ ಬೊಲೆ ಸ್ಟ್ರಾಂಗು ಕಣೆ ಅಮ್ಮ. ಅದಕ್ಕಿಂತ ಸ್ಟ್ರಾಂಗು ನನ್ನ ಬಾಯಿ. ಏನಯ್ಯ, ಯಾಕಯ್ಯ ನನ್ನ ಮಗನ ಹಿಂಗ್ ಹೊಡೆದ್ ಸಾಯಿಸ್ತಿದ್ಯಾ? ಅಯ್ಯೋ, ನೀವೇನ್ರಿ ಗರುಡ ಗಂಬ ನಿಂತು ಬಿಟ್ರಲ್ರಿ. ಹೋಗಿ ಪೊಲೀಸರು ಫೋನ್ ಮಾಡ್ರಿ. ಬೇಡಿಮ್ಮ, ಯಾಕೆ ಆವೇಶದಲ್ಲಿ ನಾನೇ ಆತರ ಪಟ್ಬಿಟ್ಟೆ. ಆತರ ಪಟ್ಬಿಟ್ಟೆ ಅಂತ ಈಗ ಪಶ್ಚಾತ್ತಾಪ ಪಟ್ರೆ ನನ್ನ ಮಗನ ಹೊಡೆದ ಏಟುಗಳು ವಾಪಸ್ ಬರುತ್ತೇನು? ಏಯ್, ಏನ್ ನೋಡ್ತಾ ಇದ್ಯಾ? ಅವನು ತಿರುಗಿಸಿ ನಾಲ್ಕು ಇಕ್ಕೋ, ಅವ್ನು ಏನ್ ಮಾಡ್ತಾನೋ ನಾನು ನೋಡೇ ಬಿಡ್ತೀನಿ. ಬ್ಯಾಡ್ರಿ ಅಮ್ಮ, ಆಮೇಲೆ ಸೆಕೆಂಡ್ ಶೋ ಸಿನಿಮಾ ನೋಡ್ಕೊಂಡ್ ಬರ್ಬೇಕಾರೆ ಹಿಡ್ಕೊಂಡ್ ತಗಜಮ್ಮತ ತದಕ್ಬಿಟ್ಟಾನು. ನೋಡಿಮ್ಮ, ನನ್ ತಂಗಿ ಆತರ ಪಟ್ಟು, ಇಲ್ಲ ನಿಮ್ ಮಗ ಆತರ ಪಟ್ಟು, ಒಟ್ನಲ್ಲಿ ಇಬ್ಬರ ಆತರದಿಂದ ನನ್ ತಂಗಿ ಗರ್ಭಿಣಿ ಆಗ್ಬಿಟ್ಟಿದ. ಅಯ್ಯೋ ನನ್ನ ಮಗನೇ, ತಗಜಂ ತಜಂ ಗರ್ಭಿಣಿ ಆಗಿದ್ದಾಳ. ಲೇ ಅಮ್ಮ, ನೋಡ್ದ್ಯಾ ನನ್ನ ಕೈಲಾಗದವನು ಏಡಿ ಅಂತ ಅಂಗಿಸ್ತಾ ಇದೆಯಲ್ಲ? ಈಗ ಗೊತ್ತಾಯ್ತಾ ನನ್ ಗಂಡಸ್ತಾನ ಎಂಥದ್ದು ಅಂತ? ನಾನು ಮ್ಯಾನು, ಈ ಮ್ಯಾನು ಸೂಪರ್ ಮ್ಯಾನು. ಅಮ್ಮ, ಅವರಿಬ್ರು ಇಷ್ಟಪಟ್ಟಿದ್ದಾರೆ. ನೀವು ಇಷ್ಟಪಟ್ರೆ ಒಳ್ಳೆ ಮುಹೂರ್ತ ನೋಡಿ ಅವರಿಬ್ರಿಗೂ ಮದ್ವೆ ಕಾರ್ಯ. ಮದುವೆ ಅನ್ನೋದು ನೀನು ನನ್ನ ಮಗನಿಗೆ ಹೊಡೆದಷ್ಟು ಸುಲಭ ಅಲ್ಲ. ವರೋಪಚಾರ, ವರದಕ್ಷಿಣೆ ಎಲ್ಲ ಇತ್ಯರ್ಥ ಆಗ್ಬೇಕಲ್ಲ. ನೀವೇನ್ ಕೇಳಿದ್ರು ನೆರವೇರ್ಸೋಕ್ ನಾನ್ ಸಿದ್ಧ. ನನ್ನ ಮಗ ನಿನ್ನ ತಂಗಿ ಕುತ್ತಿಗೆಗೆ 3 ಗಂಟೆ ಹಾಕ್ಬೇಕಾದ್ರೆ ನಾನು ಕೇಳ 3 ಕೋರಿಕೆಗಳನ್ನ ನೀನ್ ನೆರವೇರಿಸಬೇಕು. 2 ಕೋರಿಕೆ ಕೋರಿ ಕೈಕೇಯಿ ದಶರಥನ ಮೇಲಕ್ಕೆ ಕಳಿಸ್ಬಿಟ್ಲು. ಇವಳು 3 ಕೋರಿಕೆ ಕೇಳಿ ಇವನ್ನು ಮೇಲಕ್ಕೆ ಹರಹರ ಅನ್ಸ್ಬಿಡ್ತಾಳೆ. ನೋಡಪ್ಪ, ನನ್ನ ಮಗ ಹಾಕೋ ಮೊದಲನೇ ಗಂಟೆಗೆ 5 ಲಕ್ಷ ವರದಕ್ಷಿಣೆ ಕೊಡಬೇಕು. 2ನೇ ಗಂಟೆಗೆ 100,000 ಬಂಗಾರ ನಿನ್ ತಂಗಿಗೆ ಇಡ್ಬೇಕು. ಮದುವೆ ಆದ್ಮೇಲೆ ಆ ಬಂಗಾರ ನನ್ನ ಹತ್ರ ಇರ್ಬೇಕು. ಕರೆಕ್ಟ್. ನನ್ನ ಮಗ 3ನೇ ಗಂಟೆ ಹಾಕ್ಬಿಟ್ರೆ ನಮಗೆ ಯಾವ ಸ್ವಾತಂತ್ರ್ಯನೂ ಇರೋಲ್ಲ. ಅದಕ್ಕೆ ನನ್ನ ಮಗ ಹಾಕೋ 3ನೇ ಗಂಟೆಗೆ ನೀನ್ ಇಟ್ಕೊಂಡಿರೋ ಶಾರದಾ ಟೆಕ್ಸ್ಟೈಲ್ಸ್ ಅಂಗಡಿನ ನನ್ನ ಹೆಸರಿಗೆ ಬರ್ಕೊಡ್ಬೇಕು. ಅದೇ ಅಂಗಡಿಲಿ ನೀನು ಕೆಲಸಗಾರನಾಗಿ ದುಡಿಬೇಕು. ಓಕೆ? ಆ ದೇವ್ರು 3ನೇ ಗಂಟೆಗೆ ಯಾಕೆ ನಿಲ್ಲಿಸ್ದ ಅಂತ ಈಗ ಅರ್ಥವಾಯ್ತು. 4ನೇ ಗಂಟೆ ಏನಾದ್ರೂ ಇದ್ದಿದ್ರೆ ಅದನ್ನೇ ಇವನ್ ಕುತ್ತಿಗೆ ಕಟ್ಟಿ ನೇಣು ಹಾಕ್ಬಿಡ್ತಿದ್ಲು. ಒಂದ್ ವೇಳೆ 4ನೇ ಗಂಟೆ ಇದ್ದಿದ್ರು, ಈಕೆ 4ನೇ ಕೋರಿಕೆ ಕೇಳಿದಿದ್ರು, ಅದು ನೇಣೇ ಆಗಿದ್ರು, ನನ್ ತಂಗಿ ಸುಖಕ್ಕೋಸ್ಕರ ನಾನ್ ಸಿದ್ಧ.
ಆಹಾ, ತನ್ನ ತಂಗಿಗೋಸ್ಕರ ಇವನು ಇಷ್ಟೊಂದು ತ್ಯಾಗ ಮಾಡ್ಬೇಕಾದ್ರೆ ನಾನು ನನ್ನ ಮುದ್ದಿನ ತಂಗಿಗೋಸ್ಕರ ಏನು ತ್ಯಾಗ ಮಾಡ್ಲಿ? ಆ ಬಂತು ಐಡಿಯಾ. ಈಗ ನಂದು ಒಂದು ಕೋರಿಕೆ. ನಿನ್ನ ತಂಗಿನ ನನ್ನ ಮಗ ಮದುವೆ ಮಾಡ್ಕೋಬೇಕಾದ್ರೆ ನನ್ನ ಮಗಳನ್ನ ವರದಕ್ಷಿಣೆ ವರೋಪಚಾರ ಇಲ್ದೆ ನೀವು ಮದುವೆ ಮಾಡ್ಕೋಬೇಕು. ಇದಕ್ಕೆ ಏನಂತೀರಾ? ಇದೇ ಕರೆಕ್ಟ್. ಸರಿ. ಅವನ್ ತನ್ನ ತಂಗಿಗೋಸ್ಕರ ಮಾಡಿದ ತ್ಯಾಗ ತಾಯಿನೇ ದೂರ ಮಾಡ್ಬಿಡ್ತು. ಅವನ ಅಂಗಡಿಲಿ ಅವನೇ ಕೈ ಚಾಚಿ ಸಂಬಳ ತಗೊಳ್ಳೋ ಗತಿ ಬಂದ್ಬಿಡ್ತು. ನೀವ್ಯಾಕೆ ನಿಮ್ ಮಗನ್ ಜೊತೆಲಿಲ್ಲ? ಆ ಹಟ್ಮಾರಿ ಹೆಣ್ಣು ಏನೇನೋ ನೆಪ ಮಾಡಿ ಸುಮ್ನೆ ನನ್ ಮೇಲೆ ರಂಪ ಮಾಡಿದ್ಲು. ಒಂದಿನ ಕೋಪ ಬಂದು ನನ್ ಮಗ ಬೈದಿದ್ದಕ್ಕೆ ಅವಳಮ್ಮನ ಹತ್ರ ಚಾಡಿ ಹೇಳಿ, ನೀವ್ ಹೀಗೆಲ್ಲ ಮಾಡಿದ್ರೆ ನಿಮ್ ಮಗಳನ್ನೇ ಮನೆಯಿಂದ ಹೊರಗೆ ಹಾಕ್ತೀವಿ ಅಂತ ಎಗರಾಡ್ಬಿಟ್ಲು. ಎಲ್ಲಿ ಕೋಪಿಸ್ಕೊಂಡು ಬಾಯಿ ಮಾಡಿದ್ರೆ ತನ್ನ ತಂಗಿ ಬಾಳ ಹಾಳಾಗುತ್ತೋ ಅಂತ ಎಲ್ಲ ನೋವನ್ನು ಮನಸ್ಸಲ್ಲೇ ನುಂಗ್ಕೊಂಡು ಕೊರಗ್ತಾ ಇದ್ದ. ಅದನ್ನ ನನ್ನ ಕೈಲಿ ನೋಡಕ್ಕಾಗ್ದೆ ನನ್ ಮಗ ನೆಮ್ಮದಿಯಾಗಿ ಜೀವನ ಸಾಗಿಸ್ಲಿ ಅಂತ ಕೆಂಗೇರಿಲಿರೋ ನನ್ನ ತಮ್ಮನ ಮನೇಲಿದ್ದೀನಿ. ಹೊತ್ತಾಯ್ತು, ನಾನಿನ್ ಬರ್ತೀನಮ್ಮ. ಆಟೋ ಆಟೋ ಆಟೋ, ಒಂದ್ ನಿಮಿಷ ಕೂತ್ಕೊಳ್ಳಿಮ್ಮ. ಪರವಾಗಿಲ್ಲಮ್ಮ, ನಾನು ಹಿಡ್ಕೊಂಡೇ ಹೋಗ್ತೀನಿ. ಇಲ್ಲಿ ಕೂತ್ಕೊಳ್ಳಿಮ್ಮ, ಸಂಕೋಚ ಪಡ್ಬೇಡಿ. ತಗೋಪ್ಪ 20 ರೂಪಾಯಿ. ಅವ್ರು ಎಲ್ಲಿ ಹೇಳ್ತಾರೋ ಅಲ್ಲಿ ಡ್ರಾಪ್ ಮಾಡ್ಬಿಡು. ಬರ್ತೀನಮ್ಮ. ಏನ್ರಿ ನಿಂತ್ಕೊಳ್ಳಿ. ಈಗ ಆಟೋದಲ್ಲಿ ಹೋದ್ರಲ್ಲ, ಅವ್ರು ಯಾರು ನಿಮಗ್ ಗೊತ್ತಾ? ಯಾಕೆ? ಏನಿಲ್ಲ, ನಮ್ಮನೆಗ್ ಬಂದವ್ರನ್ನ ನಿಮ್ಮನೆ ಕರ್ಕೊಂಡು ಹೋಗಿ ಊಟ ಉಪಚಾರ ಮಾಡಿಸಿ ಪ್ರೀತಿ ವಿಶ್ವಾಸದಿಂದ ಕಳಿಸ್ತಿರೋದನ್ನ ನೋಡಿ ಆಕೆ ನಿಮ್ ಅತ್ತೆ ಇರಬಹುದೇನೋ ಅಂತ ಅನ್ಕೊಂಡೆ. ಚೆನ್ನಾಗಿ ಕೇಳಿದ್ರಿ ಬಿಡಿ. ಈ ಕಾಲದಲ್ಲಿ ಯಾವ ಸೊಸೆರ್ ತಾನೇ ಅತ್ತೆನ ಉಪಚಾರ ಮಾಡಿ ಕಳಿಸ್ತಾರೆ? ಮಗನ್ ಹುಡ್ಕೊಂಡ್ ಬಂದ್ರೆ ಮೊಳ ಕರೆದು ಒಂದ್ ಲೋಟ ನೀರು ಕೊಡಲ್ಲ. ಏನಂತೀರಾ? ನನ್ ದೃಷ್ಟಿಲಿ ಅತ್ತೆಯರು ಅಂದ್ರೆ ಹಣ ಸುಲಿಗೆ ಮಾಡೋರು, ತಿರುಪೆ ಎತ್ತೋರು ಅಂತ ಅರ್ಥ. ಏನಂತೀರಾ? ಕರೆಕ್ಟಾಗಿ ಹೇಳಿದ್ರಿ. ಅಕಸ್ಮಾತ್ ನನಗೆ ಅತ್ತೆಯನ್ನು ಮುದುಕಿ ಇದ್ದಿದ್ರೆ ಅವಳು ಬರೋದೇ ತಡ ಗೇಟ್ ಬೀಗ ಹಾಕೊಂಡು ಆಟೋಲೋ ಟ್ಯಾಕ್ಸಿಲೋ ಕೂತ್ಕೊಂಡು ಟಾಟಾ ಹೇಳ್ಬಿಡ್ತಿದ್ದೆ. ಹೌದು, ಅವ್ರ ಬಗ್ಗೆ ಇಷ್ಟೊಂದು ಅಕ್ರೆಯಿಂದ ವಿಚಾರಿಸ್ತಿದ್ದೀರಲ್ಲ, ಅವ್ರೇ ನಿಮ್ಮ ಅತ್ತೆನಾ? ಅರ್ಜೆಂಟ್ ಏನಿಲ್ಲ ಬಿಡಿ, ನಿಧಾನವಾಗಿ ಚೆನ್ನಾಗಿ ಆಲೋಚನೆ ಮಾಡಿ ಹೇಳಿ. ಹೇಗಿದ್ರು ಎದುರೆದ್ರ ಮನೇಲೆ ಇದೀವಲ್ಲ. ಬರ್ತೀನಿ. ಲೇ ಶಾರದಾ, ಕಳ್ಳ ಮುಂಡೆ, ಏನೇ ಕತ್ತೆ ಮುಂಡೆ, ಹಾಗೆ ಕೆಕ್ಕರಿಸಿ ಕಣ್ಬಿಟ್ಕೊಂಡು ನೋಡ್ತಾ ಇದೆಯಲ್ಲೇ? ಕಣ್ಣು ಕಿತ್ತು ತಿಪ್ಪೆಟ್ ಬಿಸಾಕ್ತೀನಿ, ಬೇವರ್ಸಿ ರಂಡೆ. ಕಪಾಳಕ್ಕೆ ಹೊಡೆದ್ರೆ